ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ, ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ. ಹಿರಿಯಾದ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ತೋಲಿನಂತೆ, ಬೆದರದೆ ಬೆರ್ಚದೆ ಇದ್ದಡೆ ಕರಮಿಡಿದೆದ್ದಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಶಿವ ಭಕ್ತ ಅಂತ ಅಷ್ಟು ಸುಲಭವಾಗಿ ಯಾರನ್ನೂ ಸ್ವೀಕರಿಸೋದಿಲ್ಲ. ಅವನಿಗೆ ಅವನದೇ ಆದಂತಹ ಕೆಲವೊಂದು ನಿಯಮಗಳಿದೆ. ನಾವು ಹೇಳ್ಕೊಳ್ತೀವಿ, ನಾವು ಶರಣರು, ನಾವು ಶಿವಭಕ್ತರು, ನಾವು ಈ ಧರ್ಮದಲ್ಲಿ ಹುಟ್ಟಿರೋ ಅಂಥವ್ರು, ನಾವು ನಿತ್ಯ ಪೂಜೆಯನ್ನ ಮಾಡ್ತೇವೆ, ನಾವು ಚಾಚೂ ತಪ್ಪದೆ ನಿಯಮಗಳನ್ನ ಪಾಲಿಸ್ತೇವೆ, ಆಚರಣೆಗಳನ್ನ ಮಾಡ್ತೇವೆ, ದಿನನಿತ್ಯ ನಾವು ವಿಭೂತಿಧಾರಿಗಳಾಗಿರ್ತೇವೆ, ಲಿಂಗ ಪೂಜೆ ಇಲ್ಲದೆ ನಾವು ಬಾಯಿಗೆ ನೀರು ಬಿಡೋದಿಲ್ಲ, ಅಥವಾ ಲಿಂಗಕ್ಕೆ ನಾವು ಆಹಾರವನ್ನ ತೋರಿಸ್ತೇವೆ, ನಾವು ಏನನ್ನೂ ತಿನ್ನಲ್ಲ, ನಾವು ಏನೇನೋ ಹೇಳ್ಕೊಳ್ಬಹುದು ನಾವು ಅಪ್ಪಟ ಭಕ್ತರು ಅಂತ. ಆದ್ರೆ ಭಕ್ತರು ನಾವು ಅಂತ ಒಪ್ಪೋದು ಯಾವಾಗ ಶಿವ ಅಂದ್ರೆ, ಅವನು ಅಷ್ಟು ಸುಲಭವಾಗಿ ಮೇಲ್ನೋಟದ ಭಕ್ತಿಯನ್ನ ಒಪ್ಪಲಾರದವ. ಏನ್ ಮಾಡ್ತಾನೆ ಅಂದ್ರೆ, ಒಂದಲ್ಲ ಎರಡಲ್ಲ ಕೊಡೋದು ಅವನು. ನಮ್ಗೆಲ್ಲ ಗೊತ್ತು, ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ನಮ್ಗೆಲ್ಲ ಅಪಾರವಾದ ಭಕ್ತಿ ಬಂದ್ಬಿಡುತ್ತೆ, ಎಲ್ಲಿಲ್ಲದ ಭಕ್ತಿ ದೇವ್ರ ಬಗ್ಗೆ. ಆಮೇಲೆ ತಪ್ಪೆಲ್ಲ ಏನೇ ಮಾಡಿದ್ರು ಎಲ್ಲ ನೀನ್ ಮಾಡ್ಸಿದಲ್ವೇನಪ್ಪ ಅಂತ ದೇವ್ರ ಮೇಲೆ ಹಾಕೋದು. ಸುಖ ಬಂದಾಗ ಮಾತ್ರ ನಮ್ಮ ಪರಿಶ್ರಮ, ಸುಖ ಬಂದಾಗ ಶ್ರಮ ಪಟ್ಟಾಗ ನಾವೇನಾದ್ರೂ ಸಾಧಿಸಿದಾಗ ನಮ್ಮ ಪರಿಶ್ರಮ, ಕಷ್ಟ ಬಂದ್ರೆ ಕಷ್ಟ ಕೊಟ್ಟಿದ್ದು ಎಲ್ಲ ಗ್ರಹಚಾರ ದೇವ್ರು ಅಂತ ಈಸಿಯಾಗಿ ನಮ್ಮನ್ನ ನಾವು ಸಮಾಧಾನ ಪಡ್ಕೊಳ್ಳೋದು ಈ ತರ ಹೇಳ್ಕೊಂಡ್ಬಿಡ್ತೀವಿ. ಇಲ್ಲಿ ಶಿವ ತನ್ನ ಭಕ್ತರನ್ನ ಎಲ್ಲವನ್ನೂ ಕೊಟ್ಟು ನೋಡ್ತಾನೆ. ಮೊದಲಿಗೆ ಅವನು ಸಂಪತ್ತನ್ನ ಕೊಟ್ಟು ನೋಡ್ತಾನೆ, ಹೆಸರನ್ನ ಕೊಟ್ಟು ನೋಡ್ತಾನೆ, ಏನೇನೆಲ್ಲ ವೈಭವಗಳನ್ನ ಕೊಟ್ಟು ನೋಡ್ತಾನೆ. ಆ ಸಂದರ್ಭದಲ್ಲಿಯೂ ಇವನು ಎಲ್ಲಾ ವೈಭವಗಳು ಇರುವಾಗ, ಎಲ್ಲಾ ಸಿರಿಯೂ ಸಂಪತ್ತು ಇರುವಾಗ, ಎಲ್ಲ ಸುಭಿಕ್ಷವಾಗಿರುವಾಗ ಕೂಡ ಇವನು ನನ್ನನ್ನ ನೆನೀತಾನ, ನನ್ನನ್ನ ಧ್ಯಾನಿಸ್ತಾನ, ನನ್ನನ್ನ ಪೂಜಿಸ್ತಾನ, ನಿಷ್ಠಾ ಭಕ್ತಿಯನ್ನ ಉಳ್ಳವನ, ಶ್ರದ್ಧಾ ಭಕ್ತಿಯನ್ನ ಉಳ್ಳವನ ಅಂತ ಪರೀಕ್ಷಿಸ್ತಾನಂತೆ. ಹೌದು, ನಿರಂತರವಾಗಿ ಅವನು ಅವನ ಪದ್ಧತಿಯನ್ನ ಬಿಡೋದೇ ಇಲ್ಲ. ಹೇಗೆ ನಮ್ಮ ಸಿರಿಯಾಳ ಪ್ರತಿದಿನ ಜಂಗಮರಿಗೆ ಊಟವನ್ನ ಬಡಿಸದ ಹೊರತು ತಾನು ಊಟ ಮಾಡೋದಿಲ್ವೋ, ಇತರರಿಗೆ ಸಾಧ್ಯವಾದ ದಾನವನ್ನ ಕೊಡದ ಹೊರತು ಅವನು ಹೇಗೆ ಬದುಕನ್ನ ಆವತ್ತಿನ ದಿವಸದ ಉಪಹಾರವನ್ನ, ತಿಂಡಿಯನ್ನ, ಊಟವನ್ನ ಮಾಡೋದಿಲ್ವೋ, ಅಥವಾ ಮುಂದಿನ ಬದುಕು ಅವನು ನಡೆಯೋದೇ ಇಲ್ವೋ, ಹಾಗೆ ಶಿವ ಎಲ್ಲವನ್ನ ಕೊಟ್ಟ ಮೇಲೂ ಇವನು ಹೇಗಿರ್ತಾನೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾನೆ. ಆಯ್ತು, ವರ್ಷಾನ್ಗಟ್ಲೆ ಆ ಸುಖ ವೈಭವ ಆಯ್ತು, ಬಂದ ಸಂಪತ್ತು, ಆ ಇದ್ದದನ್ನ ತಾನೂ ಅನುಭವಿಸೋದ್ರ ಜೊತೆಗೆ ಬಂದವರಿಗೆ, ಅಗತ್ಯ ಇರುವವರಿಗೆ, ಬೇಡಿ ಬರುವವರಿಗೆ ನೀಡುವ ಒಂದು ಗುಣವನ್ನ ಬೆಳೆಸ್ಕೊಂಡು ಹೋಗುವಂಥದ್ದನ್ನ ನಾವು ಸಿರಿಯಾಳನಲ್ಲೂ ಹಾಗೆ ನೋಡ್ತೀವಿ. ಆಗೋಯ್ತಾ? ಹಾಗಾದ್ರೆ ಆಯ್ತು, 5-6 ವರ್ಷ ಇವನನ್ನು ಪರೀಕ್ಷೆ ಮಾಡಿದೆ, 16 ವರ್ಷ ಪರೀಕ್ಷೆ ಮಾಡಿದೆ, ಇವನು ನಿತ್ಯ ದಾಸೋಹವನ್ನ ಮಾಡ್ತಾನೆ, ನಿತ್ಯ ಬಂದ ಜಂಗಮರ ಸೇವೆಯನ್ನ ಮಾಡ್ತಾನೆ, ನಿತ್ಯವೂ ಕೂಡ ಅವನ ಪೂಜೆ ಇಲ್ಲದೆ, ಪುನಸ್ಕಾರ ಇಲ್ಲದೆ, ಲಿಂಗಕ್ಕೆ ಭೋಜನವನ್ನ ತೋರಿಸದೆ ಅವನು ಊಟನೇ ಮಾಡೋದೇ ಇಲ್ಲ. ಆಯ್ತು, 16 ವರ್ಷಗಳಾಯ್ತು. ಹಾಗಾದ್ರೆ ಇದು ಹಿಂಗೆ ಹೋಗ್ತಾ ಇರುತ್ತಾ? ಮತ್ತೆ ಅವನು ಹೆಂಗ್ ಪರೀಕ್ಷೆ ಮಾಡ್ತಾನೆ ಅಂದ್ರೆ ನೋಡಿ, ಅವನು ಮಿಸುನಿಯ ಚಿನ್ನದಂತೆ, ಚಿನ್ನವನ್ನ ನಾವು ಇದು ಅಪ್ಪಟ ಬಂಗಾರವ ಅಂತ ಉಜ್ಜಿ ಪರೀಕ್ಷಿಸ್ಬೇಕಾದ್ರೆ ಹೇಗೆ ಉಜ್ಜಿ ನೋಡೋದಿತ್ತು, ಎಷ್ಟು ಸೌದ್ರು ಕೂಡ ಅದು ಒಳಪು ಹಾಗೆ ಇದ್ರೆ ಅದ್ರ ಜೊತೆಗೆ ತೀರಿವಂತೆ ಮಾಡುವ. ಎಷ್ಟೆಲ್ಲ ವೈಭವವನ್ನ ಕೊಟ್ಬಿಟ್ಟ, ಅಷ್ಟೆಲ್ಲ ವೈಭವ ಬಂದ ಮೇಲೂ ಕೂಡ ಇವನು ಮರಿಲಿಲ್ಲ ಶಿವನನ್ನ, ಶಿವಜ್ಞಾನವನ್ನ, ಅವನ ಆಚಾರ ವಿಚಾರಗಳನ್ನ, ಅವನ ನಿಯಮವನ್ನ. ಅಂದ್ರೆ ಅವನಿಗೆ ಭಿಕ್ಷೆ ಬೇಡುವ ಹಾಗೆ ಮಾಡೋದು, ತನ್ನ ಭಕ್ತರ ತಿರಿವಂತೆ ಮಾಡುವ. ಮುಂದಿನ ಹಂತ ಎಲ್ಲವನ್ನೂ ಕೊಡೋದು, ಏನೂ ಇಲ್ಲದ ಹಾಗೆ ಮಾಡೋದು. ಇವನು ಅದರಲ್ಲೂ ಪಾಸ್ ಆಗ್ಬಿಡ್ತಾನಲ್ಲ, ಏನೂ ಇಲ್ಲದೆ ಇರುವಾಗ ಕೂಡ
ಎಣ್ಣೆಗಳನ್ನ ಹಂಚ್ಕೊಂಡು ಬಂದು ತಾನು ಮಾರಾಟ ಮಾಡಿಕೊಂಡು ಅದರಲ್ಲೂ ಕೂಡ ಅವನು ದಾಸೋಹವನ್ನ ಮಾಡ್ತಾ ಇದ್ದ. ಅದರಲ್ಲೂ ಕೂಡ ಬಂದ ಜಂಗಮರಿಗೆ ಅವನು ಸೇವೆಯನ್ನ ಮಾಡ್ತಾ ಇದ್ದ. ಆನಂತರದಲ್ಲೇ ಅವನು ತನ್ನ ಆಹಾರವನ್ನ ಸ್ವೀಕರಿಸ್ತಾ ಇದ್ದ. ಸರಿ, ಎಲ್ಲವನ್ನ ವೈಭವವನ್ನ ಕೊಟ್ಟ. ಅವಾಗ್ಲೂ ಹಾಗೆ ಮಾಡ್ತಾ ಇದ್ದ. ಅರೆ, ಇವನು ಬಡತನ ಇದ್ರು ಮಾಡ್ತಾನೆ, ಸಿರಿತನ ಇದ್ರು ಮಾಡ್ತಾನೆ. ಆದ್ರೂ ಇನ್ನೂ ಒಂದಷ್ಟು ಪರೀಕ್ಷೆ ಮಾಡ್ಬೇಕಲ್ಲ. ಎಷ್ಟೋ ವರ್ಷಗಳ ಕಾಲ ಮಕ್ಕಳೇ ಇಲ್ಲದಂತಹ ಸಿರಿಯಾಳನಿಗೆ ಒಂದು ದೊಡ್ಡ ಆಸೆ, ದೇವರಲ್ಲಿ ಮಕ್ಕಳಾಗ್ಬೇಕಂತ. ಅಪರೂಪಕ್ಕೆ ತುಂಬಾ ವರ್ಷಗಳ ನಂತರ ಹುಟ್ಟಿದ ಮಗ ಶಿವ ಬಂದ. ಜಂಗಮ ವೇಷದಲ್ಲಿ, ಮಾರು ವೇಷದಲ್ಲಿ ಬಂದ. ಅವನು ಕೇಳ್ತಾನೆ, ಬಂದ ವ್ಯಕ್ತಿ ಕೇಳ್ತಾನೆ, ನನಗೆ ಮಾಂಸಾಹಾರವೇ ಬೇಕು. ಬಂದವರು ಯಾವತ್ತೂ ಇಲ್ಲ ಅಂತೆ ಹಸಿದು ಕಳಿಸಿದ್ದೇ ಇಲ್ಲ ಅವನ ಜೀವನದಲ್ಲಿ. ಈಗ ಏನ್ ಮಾಡ್ಬೇಕು? ಯಾರ್ದೋ ಮಾಂಸ, ಯಾರ್ದೋ ಅದು ಮನುಷ್ಯನ ಮಾಂಸ ಕೇಳಿದಾಗ ಯಾರು ಕೊಡ್ಲಿಕ್ಕೆ ಬರುತ್ತೆ? ತನ್ನ ಬದುಕು, ತನ್ನ ಜೀವ, ತನ್ನ ಕನಸು, ತನ್ನೆಲ್ಲ ಭವಿಷ್ಯವೂ ಆಗಿದ್ದಂತಹ ಆ ಮಗುವನ್ನೇ ಕರೆದು ಮಾಂಸವಾಗಿ ಮಾಡಿ ಬಂದ ಆ ಭಕ್ತನಿಗೆ, ಬಂದ ಆ ಮಾರುವೇಷದ ಶಿವನಿಗೆ ಬಡಿಸ್ತಾನೆ ಅಂದಾಗ ಇಲ್ಲಿ ಭಕ್ತಿಯ ಪರಾಕಾಷ್ಠೆ ಅನ್ನೋದು ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ಸಿರಿಯಾಳ ಜಗತ್ತಿಗೆ ತೋರಿಸಿಕೊಟ್ಟಂತಹ ವ್ಯಕ್ತಿ. ಭಕ್ತಿ ಅನ್ನೋದು ಮೇಲ್ನೋಟಕ್ಕೆ ನಾವು ನೀವು ಮಾಡೋದಲ್ಲ, ಸಂಪೂರ್ಣವಾಗಿ ಪರಮಾತ್ಮನಿಗೆ ನಮ್ಮನ್ನ ಸಮರ್ಪಿಸಿಕೊಂಡು ಬಿಡೋದು. ನೀನೇ ಮುಖ್ಯ, ನೀನೇ ಮೊದಲು. ನನ್ನ ಆಚಾರ, ನನ್ನ ವಿಚಾರ, ನನ್ನ ನೀತಿ, ನನ್ನ ಪದ್ಧತಿ, ನನ್ನ ಆಚರಣೆ, ನನ್ನ ಸಂಸ್ಕಾರ, ನನ್ನ ಸಂಸ್ಕೃತಿ, ಇದೆಲ್ಲವೂ ನೀನೇ. ನನ್ನ ಆತ್ಮವೇ ನೀನು, ನೀನೇ ನನ್ನ ಆತ್ಮ. ಇಲ್ಲಿ ಏನಾಗ್ತಾ ಇದೆ? ತಾನು ಏನು ಮಗನನ್ನ ಕೊಟ್ರು, ಇಲ್ಲಿ ಮಗ ಅಲ್ಲ, ಹೆಂಡತಿ ಅಲ್ಲ, ಸಂಸಾರ ಅಲ್ಲ, ನಿನ್ನನ್ನ ಮೆಚ್ಚಿಸುವುದು, ನಿನ್ನನ್ನ ಒಪ್ಪಿಸುವುದು, ನಿನ್ನನ್ನ ನಾನು ಸ್ವೀಕರಿಸಿದ್ದೀನಿ, ನನ್ನನ್ನ ನೀನು ಸ್ವೀಕರಿಸು. ಈ ಮಟ್ಟಕ್ಕೆ ನಿನ್ನನ್ನ ಒಲಿಸದ ಹೊರತು ನಾನೇನು ನಂಬಿರುವ ಈ ಒಂದು ದಾಸೋಹ ಇದೆ, ಇದನ್ನ ನಾನು ಚಾಚೂ ತಪ್ಪದೆ ಪಾಲಿಸದ ಹೊರತು ಅದ್ರಾಚೆಗೆ ನನಗೆ ಇನ್ನೊಂದಿಲ್ಲ. ಹೃದಯವೇ ಕತ್ತರಿಸಿ ಹೋಗುವಂತಹ ಸಂದರ್ಭ ಆದ್ರೂ ಕೂಡ ನಿನ್ನನ್ನ ನಾನು ತೃಪ್ತಿಪಡಿಸ್ತೀನಿ, ನಾನು ಆ ಕೆಲಸವನ್ನ ಮಾಡೇ ತಿರ್ತೀನಿ ಅಂತ ಆ ಭಕ್ತಿಯ ಪರಾಕಾಷ್ಠೆಯ ಒಂದು ಮಹತ್ವವನ್ನ, ನಿಜ ಭಕ್ತಿಯ ತನವನ್ನ ತೋರಿಸಿಕೊಟ್ಟಂತಹ ಸಿರಿಯಾಳ. ಬರೀ ಸಿರಿಯಾಳ ಮಾತ್ರ ಅಲ್ಲ, ನಾವು ಶರಣರು 63 ಜನ ಪುರಾತನರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದ್ರೆ, ಮಾರ್ಕಂಡೇಯ ಇರಬಹುದು, ನಂಬಿಯಡ್ಡ ಇರಬಹುದು, ಕಾರಿಕಾಲಮ್ಮೆ ಇರಬಹುದು, ಒಬ್ರಲ್ಲ ಇಬ್ರಲ್ಲ, ಕೋಲೂರು ಕೊಡಗು ಇದ್ದಿರಬಹುದು. ಅವರೆಲ್ಲವನ್ನ ನೋಡುವಾಗ ಅವರ ಮುಗ್ಧ ಭಕ್ತಿ, ಪ್ರಾಮಾಣಿಕ ಭಕ್ತಿ, ಇವೆಲ್ಲವನ್ನ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಶಿವನ ಒಲುಮೆ ಇದೆಯಲ್ಲ, ಶಿವನನ್ನ ಒಲಿಸ್ಕೊಳ್ಳೋದಿದೆಯಲ್ಲ, ಶಿವನನ್ನ ಮೆಚ್ಚಿಸ್ಕೊಳ್ಳೋದಿದೆಯಲ್ಲ, ಅವರಲ್ಲಿ ತಮ್ಮಲ್ಲಿ ಶಿವನನ್ನ ಕಾಣೋದಿದೆಯಲ್ಲ, ಇದು ಪರಮ ಭಕ್ತಿ. ಪರಮಾತ್ಮರೇ ತಾವಾಗ್ಬಿಡುವಂತಹ ಒಂದು ಭಕ್ತಿ. ಇಡೀ ಭಾರತೀಯರಿಗೆ ಮೈ ತುಂಬಾ ಉಟ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲದೆ ಇರುವಾಗ ನಾನ್ಯಾಕೆ ಇಷ್ಟೊಂದು ಕೋಟು, ಸೂಟು, ಬೂಟು ಹಾಕೋಬೇಕು? ಅಥವಾ ನಾನ್ಯಾಕೆ ಇಷ್ಟೊಂದು 16 ಮೊಳದ ಕಚ್ಚೆ ಪಂಚೆ, ಜುಬ್ಬ, ಈ ಶಲ್ಯ, ಪೇಟ ಯಾಕೆ ನನಗೆ ಬೇಡ ಅಂತ ಹೇಳಿ ಅವರು ಕೂಡ ತುಂಡು ಬಟ್ಟೆಯನ್ನ ಹಾಕೊಂಡು ಬರೀ ಮೈಯಲ್ಲಿ ಓಡಾಡ್ತಾ ಹೋಗ್ತಾರೆ. ಎಲ್ಲಿವರೆಗೆ ಭಾರತೀಯರಿಗೆ ಮೈ ತುಂಬ ಬಟ್ಟೆ ಸಿಗಲ್ವೋ ಅಲ್ಲಿವರೆಗೂ ನನಗೂ ಬೇಡ ಅಂತ ಮಳೆಯಲ್ಲಿ, ಚಳಿಯಲ್ಲಿ, ಬಿಸಿಲಲ್ಲಿ ಇಡೀ ಭಾರತದಾದ್ಯಂತ ಕಾಲ್ನಡಿಗೆಯಲ್ಲಿ ಸುತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾತಕ್ಕೋಸ್ಕರ ಅಂದ್ರೆ ಭಾರತೀಯರಿಗೆ ನ್ಯಾಯ ಸಿಗಬೇಕು, ನನ್ನ ಜನ ನಮ್ಮ ಕಣ್ಮುಂದೆ ನೆಮ್ಮದಿಯಾಗಿ ಬದುಕೋದನ್ನ ನೋಡ್ಬೇಕು. ಅವರು ಹಸ್ಕೊಳ್ತಾರೆ, ಅವರು ಚಳಿನಲ್ಲಿ ನಡೀತಾರೆ, ಅವರು ಮಳೆನಲ್ಲಿ ನೆನೀತಾರೆ, ಅವರು ಬಿಸಿಲಲ್ಲಿ ಒಣಗ್ತಾರೆ, ಇಳಿ ವಯಸ್ಸಿನಲ್ಲಿ ಖಾಲಿ ಹೊಟ್ಟೆನಲ್ಲಿ ಇರ್ತಾರೆ, ಹೋರಾಟಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಒಂದು ಸಮುದಾಯದ ಹಿತಕ್ಕೋಸ್ಕರ, ದೇಶದ ಹಿತ, ವೈಯಕ್ತಿಕವಾದ ಸುಖವನ್ನ ಪಕ್ಕಕ್ಕಿಟ್ಟು ಇತರರ ಸುಖಕ್ಕೋಸ್ಕರ ನಾವು ತಮ್ಮ ಬದುಕನ್ನ ತ್ಯಾಗ ಮಾಡ್ತಾರಲ್ಲ, ಅಂತವರ ಆತ್ಮ ಆ ಆತ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನೂ ಒಂದು ಆತ್ಮ ಇದೆ, ಅದು ಯಾವುದು ಅಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಆತ್ಮ. ಇಡೀ ಜಗತ್ತಿನ ಎಲ್ಲ ಪ್ರಾಣಿಗಳಿಗೂ, ಸಕಲ ಜೀವರಾಶಿಗಳಿಗೂ ಕೂಡ ಲೇಸನ್ನೇ ಬಯಸುವ ಆತ್ಮ. ಇಲ್ಲಿ
ಮಹಾತ್ಮರು ಅನಿಸ್ಕೊಂಡವರು ಒಂದು ಸಮುದಾಯಕ್ಕೆ, ಒಂದು ದೇಶಕ್ಕೆ, ಒಂದು ಜನಾಂಗಕ್ಕೆ ಒಳಿತನ್ನ ಬಯಸೋರು. ಆದ್ರೆ ಇನ್ನೊಂದು ಆತ್ಮ ಇರುತ್ತೆ, ಅದು ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಲೇಸನ್ನೇ ಬಯಸುವ. ತನಗೆ ಅನ್ಯಾಯ ಮಾಡಿದ್ರು ನಿನಗೆ ಒಳಿತೇ ಆಗ್ಲಿ, ತನಗೆ ಕೆಡಕನ್ನ ಮಾಡಿದ್ರು ನಿನ್ಗೆ ಒಳ್ಳೇದೇ ಆಗ್ಲಿ, ನೀನ್ ಚೆನ್ನಾಗಿರು, ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಬಯಸುವ ಆತ್ಮ, ಅದು ಪರಮ ಆತ್ಮ. ಅದನ್ನೇ ನಾವು ಪರಮಾತ್ಮ, ಭಗವಂತ, ದೇವರು ಅಂತ ಪೂಜಿಸುವಂತದ್ದು. ಅದೇ ಆಗಿದ್ದು ನಮ್ಮ ಸಿರಿಯಾಳ ದೇವರು. ಇವತ್ತು ನಾವು ಶರಣರು ಮತ್ತು ಶಿವಭಕ್ತಿ. ಶರಣ ಅಂದ್ರೆ ನಾನು ಸರಳವಾಗಿ ಹೇಳ್ಕೊಳ್ಳೋದಾದ್ರೆ, ಶರಣ ಅಂದ್ರೆ ಶ್ರೇಷ್ಠ ಅಂತ. ಯಾರು ಶ್ರೇಷ್ಠರು, ಯಾರು ಶರಣರು ಅಂದ್ರೆ, ನಾವು ನಮ್ಮನ್ನೆಲ್ಲ ಶರಣೆ ಅಂತ ಕರ್ಕೊಳ್ತೀವಲ್ವಾ, ನಾವೆಲ್ಲ ಶರಣರು. ಯಾವ ಮಟ್ಟಕ್ಕೆ ಶರಣರಾಗಬೇಕು ನಾವು ಅಂದ್ರೆ, ಈ 7 ತತ್ವಗಳನ್ನ ಬಸವಣ್ಣನವರು ಹೇಳ್ತಾರಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿನ ಅಳಿಯಲು ಬೇಡ. ಈ 7 ತತ್ವಗಳಿದಾವಲ್ಲ, ಈ 7 ತತ್ವಗಳನ್ನ ನಾವು ಯಾರು ಅಳವಡಿಸ್ಕೊಂಡಿರ್ತೀವಿ ಅವರು ಶರಣರು. ಇನ್ನೊಬ್ಬರನ್ನ ನಿಲ್ಲಿಸದೇ ಇರೋದು, ಕಳ್ತನ ಮಾಡದೇ ಇರೋದು, ಮೋಸ, ಅನ್ಯಾಯ, ಎದುರಿಗಿರೋರಿಗೆ ಕೋಪ ಬರೋ ಹಾಗೆ, ಬೇಜಾರಾಗದೆ ಇರೋ ಹಾಗೆ ಮಾತಾಡದೇ ಇರೋದು, ಎಲ್ಲ ತತ್ವಗಳನ್ನ ಅಳವಡಿಸ್ಕೊಳ್ಳೋದು ಅಂದ್ರೆ ಸಾತ್ವಿಕತನವನ್ನ ಮೈಗೂಡಿಸ್ಕೊಳ್ಳೋದು ಅಂತ ಅರ್ಥ. ಅಷ್ಟು ಸುಲಭ ಅಲ್ಲ. ಈ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಈ ತತ್ವಗಳ ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವಷ್ಟು ಅಳವಡಿಸ್ಕೊಂಡ್ವಿ ಅಂದ್ರೆ ನಾವೆಲ್ಲ ಪರಮಾತ್ಮರೇ. ಯಾಕಂದ್ರೆ ಇಷ್ಟು ಗುಣಗಳು ನಮ್ಮಲ್ಲಿ ಇಲ್ಲ, ಕೆಟ್ಟದ್ದಿಲ್ಲ ಅಂದ್ರೆ ನಮ್ಮನ್ನು ಯಾರು ಬೈಯಕ್ ಬರ್ತಾರೆ, ನಮ್ಮ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡ್ತಾರೆ, ನಾವು ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡ್ತೀವಿ ಅಂದ್ರೆ ಇತರರ ದೃಷ್ಟಿಯಲ್ಲಿ ನಾವು ದೇವರಾಗ್ಬಿಡ್ತೀವಿ. ಇತರರ ದೃಷ್ಟಿಯಲ್ಲಿ ನಾವು ಎಷ್ಟು ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಾಡಾಗೋಗ್ತೀವಿ. ಅವರಪ್ಪ ನನ್ನ ಪಾಲಿನ ದೇವರು, ಅವ್ರು ಬಿಡಿ ತುಂಬಾ ಒಳ್ಳೆ ವ್ಯಕ್ತಿತ್ವ, ದೇವರು ಅವ್ರ ಕೈಯೆತ್ತು ಮುಗಿಬೇಕು ಅಂತ ಮಾತಾಡ್ತೀವಿ ನೋಡಿ. ಯಾರಿಗೂ ಕೆಟ್ಟದ್ದನ್ನ ಬಯಸದೇ ಇದ್ರೆ ಅವ್ರು ಇತರರ ಪಾಲಿಗೆ ದೇವರೇ. ಆ 7 ತತ್ವಗಳನ್ನ ಅಳವಡಿಸಿಕೊಳ್ಳುವವರು ಶರಣರು, ಶ್ರೇಷ್ಠರು ಅಂತ ಸರಳವಾಗಿ ನಾವು ಹೇಳ್ಕೋಬೇಕಾದ್ರೆ. ಇನ್ನು ವೀರಶೈವ ಲಿಂಗಾಯತ ತತ್ವದ ಪ್ರಕಾರ ಗುರುಲಿಂಗ ಜಂಗಮ, ಏನು ತ್ರಿವಿಧ ದಾಸೋಹ, ಪಂಚಾಚಾರ, ಅಷ್ಟಾವರಣ, ಷಟ್ಸ್ಥಲಗಳು, ಇವೆಲ್ಲವನ್ನ ಅಳವಡಿಸಿಕೊಳ್ಳುವಂಥದ್ದು. ಗುರು ಲಿಂಗ ಜಂಗಮ, ವೃತ್ಯಾಚಾರ, ಸದಾಚಾರ, ಲಿಂಗಾಚಾರ, ಈ ಏನು ಪಂಚಾಚಾರಗಳನ್ನ ನಾವು ಅಳವಡಿಸಿಕೊಳ್ಳುವಂಥದ್ದು. ಅಥವಾ ಭಕ್ತ, ಮಾಹೇಶ್ವರ, ಪ್ರಾಣಲಿಂಗಿ, ಪ್ರಸಾದಿ, ಶರಣ, ಐಕ್ಯ. ನೋಡಿ, ಭಕ್ತ ಸ್ಥಳದಿಂದ ಐಕ್ಯ ಸ್ಥಳದವರೆಗೆ ಸಾಗುವ ಮೆಟ್ಟಿಲು, ಏರ್ತಾ ಹೋಗುವಂತಹ ಮೆಟ್ಟಿಲು. ಈ ಏರುವ ಮೆಟ್ಟಿಲಿದೆಯಲ್ಲ, ತಾನೇ ಶಿವನಾಗೋದು, ತಾನೇ ಭಗವಂತನಾಗೋದು, ತಾನೇ ಮಹಾ ಆತ್ಮ ಆಗೋದು. ಅದನ್ನೇ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ. ಮರಕ್ಕೆ ನಾವು ಬೇರಿಗೆ ನೀರು ಎರಿತೀವಿ, ಅದ್ರ ಪ್ರತಿಫಲ ಮೇಲೆ ಹೂವು, ಕಾಯಿ, ಹಣ್ಣು ಎಲ್ಲ ಕೊಡುತ್ತೆ. ಅದು ಎಷ್ಟು ಸತ್ಯನೋ, ಮರದ ಬೇರಿಗೆ ನೀರು ಸುರಿದ್ರೆ ಮೇಲ್ ಫಲ ಕೊಡೋದು. ಲಿಂಗದ ಬಾಯಿ ಜಂಗಮವೆಂದು. ನಾವು ಲಿಂಗ ತಿನ್ನಲ್ಲ ನೇರವಾಗಿ, ಆದ್ರೆ ಜಂಗಮರಿಗೆ ನಾವು ಸೇವೆಯನ್ನ ಮಾಡಿದ್ರೆ, ಪಡಿ ಪದಾರ್ಥಗಳನ್ನ ನೀಡಿದ್ರೆ, ಸಣ್ಣದ್ರಿಂದ ಹೇಳ್ಕೊಟ್ಬಿಡ್ತಾ ಇದ್ವಿ. ಯಾರೇ ಜಂಗಮರು ಮನೆ ಬಾಗಿಲಿಗೆ ಬಂದ್ರು ಅವ್ರಿಗೆ ಸಮೃದ್ಧವಾಗಿ ಊಟ ಮಾಡಿಸಿ, ಅವ್ರಿಗೆ ಏನ್ ಕೇಳ್ತಾರೋ ತೃಪ್ತಿ ಪಡಿಸಿ ಕಳಿಸ್ಕೊಡ್ಬೇಕು ಅಂತ. ಇವತ್ತು ಸ್ವಲ್ಪ ಕಷ್ಟ ಏನೋ, ಜಂಗಮರದು ಅವತ್ತು ಬರೀ ಊಟದ ಬೇಡಿಕೆ ಅಷ್ಟೇ ಇರ್ತಿತ್ತು. ಇವತ್ತು ಭಿಕ್ಷಾ ಪಾತ್ರೆ ತುಂಬತಾ ಇಲ್ಲ, ಜೋಳಿಗೆ ತುಂಬತಾ ಇಲ್ಲ. ಅದನ್ನು ನಾವು ಯೋಚನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ನಮ್ಮ ಜೋಳಿಗೆ ಖಾಲಿ ಮಾಡಿಕೊಂಡು ಜಂಗಮರ ಜೋಳಿಗೆ ತುಂಬಿಸೋದು ಕಷ್ಟವೇ ಇದೆ. ಮೊದಲ ಸ್ಥಳ ಭಕ್ತ. ಭಕ್ತ ನಾನು ಬೇರೆ, ದೇವರು ಬೇರೆ. ನನ್ನ ಮತ್ತು ದೇವರ ಮಧ್ಯೆ ಪೂಜೆ ಅನ್ನುವ ಒಂದು ಕೈಂಕರ್ಯ. ಸೊ ಆ ಪೂಜೆಗೋಸ್ಕರ ನಾನು ಪದ್ಧತಿಗಳನ್ನ ಆಚರಿಸಬೇಕು. ಇಷ್ಟಲಿಂಗ ಧಾರಣೆ ಮಾಡ್ಕೋಬೇಕು, ವಿಭೂತಿ ಇಡಬೇಕು, ರುದ್ರಾಕ್ಷಿ ಧರಿಸಬೇಕು, ಆಮೇಲೆ ಪತ್ರೆಗಳನ್ನ ಇಡಬೇಕು, ಕಡ್ಡಿ, ಕರ್ಪೂರ, ಕಾಯಿ, ಹೂವು, ಮತ್ತೊಂದು ಎಲ್ಲ ಮಾಡ್ತಾ 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 ಧ್ಯಾನದ ಹಂತ. ಪ್ರಾರಂಭದಲ್ಲಿ ಈ ಹಂತದಿಂದ ಶುರುವಾದದ್ದು ಹೋಗ್ತಾ 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 ಯಾವ ಮಟ್ಟಕ್ಕೆ
ಮಧ್ಯದ ದೇವರು ಬೇರೆ ನಾನು ಬೇರೆ ಅಂತ ಹೋಗ್ತಾ ಭಕ್ತನಿಂದ ಮಾಹೇಶ್ವರ, ಮಾಹೇಶ್ವರನಿಂದ ಪ್ರಸಾದಿ, ಪ್ರಸಾದಿಯಿಂದ ಪ್ರಾಣಲಿಂಗಿ, ಪ್ರಾಣಲಿಂಗಿಯಿಂದ ಶರಣ, ಶರಣನಿಂದ ಐಕ್ಯ ಸ್ಥಳಕ್ಕೆ ಹೋಗುವ ಹೊತ್ತಿಗೆ ಈ ಕುರುಹುವೇ ಇರೋದಿಲ್ಲ, ಈ ಕುರುಹುವೇ ಇರೋದಿಲ್ಲ. ಈ ಪದ್ಧತಿಗಳನ್ನ ಮೀರಿ ಮನಸ್ಸು ಭಕ್ತ ಸ್ಥಳಕ್ಕೆ ಆ ಒಂದು ಮಟ್ಟಕ್ಕೆ ಏರ್ಬಿಟ್ಟಿರುತ್ತೆ. ನಾವು ಆ ಮಟ್ಟಕ್ಕೆ ಏರ್ಬೇಕಾಗಿದೆ. ಭಕ್ತ ಸ್ಥಳದಿಂದ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಐಕ್ಯ ಸ್ಥಳಕ್ಕೆ ಹೋಗೋದು ಅಂದ್ರೆ ನಮ್ಮ ಎಲ್ಲ ಆಸೆ ಆಮಿಷಗಳನ್ನ, ಅದು ಅಷ್ಟು ಸುಲಭವಾದ ಮಾರ್ಗ ಅಲ್ಲ. ನಾವು ನೀವು ಮಾತಾಡೋ ಅಷ್ಟು ಸುಲಭವಾದ ಮಾರ್ಗ ಅಲ್ಲ. ಒಂದೊಂದೇ 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 ಆಸೆ ಆಮಿಷಗಳನ್ನ ಕಳ್ಸ್ಕೊಳ್ತಾ ಹೋಗೋದು. ಅಕ್ಕ ಮಹಾದೇವಿ ಹೇಳ್ತಾರಲ್ಲ, ಕದಳಿಯ ಒಂದು ಪರಿಕಲ್ಪನೆ, ಕದಳಿ ಎಂಬುದು ವನ, ಕದಳಿ ಎಂಬುದು ವನ, ಕದಳಿ ಎಂಬುದು ಭವ ಘೋರಾರಣ್ಯ. ಅದೆಷ್ಟು ಅರ್ಥಪೂರ್ಣ. ನಾವೆಲ್ಲ ಆ ವಯಸ್ಸನ್ನ ದಾಟಿರೋ ಅಂತವ್ರಿದ್ದೀವಿ. ಹೇಗೆ ಅಕ್ಕ ತನ್ನ ಆಸೆ ಆಮಿಷಗಳನ್ನ ಒಂದೊಂದೇ 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 ಬಿಡ್ತಾ 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 ನನ್ನ ಸಂಬಂಧ, ನನ್ನ ಬಂಧು ಬಾಂಧವರು, ನನ್ನ ನಾಲಿಗೆ ರುಚಿ, ನನ್ನ ನಾಳಿನ ಭವಿಷ್ಯದ ಆಸೆ ಎಲ್ಲವನ್ನ ಬಿಟ್ಟು ಶಿವನ ಕಡೆಗೆ, ದೈವತ್ವದ ಕಡೆಗೆ ನನ್ನ ಮನಸ್ಸು ಸಂಪೂರ್ಣವಾಗಿ ಧ್ಯಾನಸ್ಥವಾಗುವ ಹಾಗೆ ಮಾಡ್ಕೊಳ್ತಾ ಹೋಗುದು. ಅದನ್ನೇ ಅಕ್ಕ ಆ ಬಾಳೆ ಗಿಡದ ಒಂದು ಪರಿಕಲ್ಪನೆಯನ್ನ ಕೊಡ್ತಾ ಹೋಗ್ತಾರೆ. ಅಕ್ಕ ಕದಳಿ ವನದಲ್ಲಿ ಐಕ್ಯಳಾದಳು ಅಂತ, ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನಲ್ಲಿ ಕದಳಿ ವನದಲ್ಲಿ ಐಕ್ಯಳಾದಳು ಅಂತ ಸಾಂಕೇತಿಕವಾಗಿ ಹೇಳುವುದು ಇರಬಹುದು. ಆಕೆ ಅಲ್ಲಿ ಹೋಗಿ ಅಂತ್ಯವನ್ನ ಕಂಡು ಅನ್ನೋದು ಅಷ್ಟೇ ನಿಜ. ಕದಳಿ ಯಾಕೆ ಅಂದ್ರೆ ಈ ಕದಳಿ ಬಾಳೆ ಇದೆಯಲ್ಲ, ಅದು ಎಲ್ಲ ಒಂದು ಸಾತ್ವಿಕತೆಯ ಮತ್ತು ಪೌಷ್ಟಿಕತೆಯ ಒಂದು ಸಾಂಕೇತಿಕತೆ. ನೋಡಿ, ಕದಳಿ ಬಾಳೆ ಗಿಡವನ್ನ ನಾವು ಒಂದೊಂದೇ ಬಾಳೆ ದಿಂಡಿರುತ್ತಲ್ಲ, ಒಂದೊಂದೇ ಲೇಯರ್ ಒಂದೊಂದೇ ಲೇಯರ್ ಒಂದೊಂದೇ ಲೇಯರ್ ತೆಗಿತಾ 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 ಬಿಚ್ತಾ 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 ಹೋದ್ರೆ ಕೊನೆಗೆ ಏನು ಉಳಿಯುತ್ತೆ? ಶೂನ್ಯ, ಬಯಲು. ಅದನ್ನೇ ಶರಣರು ಹೇಳ್ತಾರೆ, ಇನ್ನೂ 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 ಉತ್ಕರ್ಷವಾಗಿ, ಇನ್ನೂ ಯಥೇಚ್ಛವಾಗಿ ನಮ್ಮಲ್ಲಿರುವ ಶಿವತ್ವವನ್ನ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಈ ವಿಚಾರವಂತಿಕೆಗಳು, ಪೂಜಾ ಪದ್ಧತಿಗಳು, ಆಚರಣೆಗಳು, ಇತರರಿಗೆ ನಮ್ಮಿಂದ ಸಾಧ್ಯವಾಗುವ ಲಾಭಗಳನ್ನ ಮಾಡೋದ್ರ ಮುಖಾಂತರ ಇತ್ಯಾದಿ ಇತ್ಯಾದಿಯಾಗಿ ಆಚರಣೆ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಶಿವತತ್ವವನ್ನ, ಶಿವಶರಣರು ಏಕದೇವೋಪಾಸನೆಯನ್ನ ಮಾಡೋದ್ರ ಮುಖಾಂತರ ಶಿವನ ಮಾರ್ಗವನ್ನ ಹಿಡಿದು ತಾವೇ ಶಿವನಾಗುವ ಹಂತಕ್ಕೆ, ಶಿವನ ಮಾರ್ಗವನ್ನ ಹಿಡಿದು ತಾವೇ ಶಿವನಾಗುವ ಹಂತಕ್ಕೆ ತಮ್ಮ ಸರಳವಾದ, ಸುಲಭವಾದ, ಎಲ್ಲರಿಗೂ ಅರ್ಥವಾಗುವ ವಚನಗಳ ಮುಖಾಂತರ ನಮಗೆ ಅದ್ಭುತವಾದಂತಹ ಶಿವಾದ್ವೈತ ತತ್ವವನ್ನ ಈ ನಾಡಿಗೆ, ಈ ನೆಲದಲ್ಲಿ ಕೊಟ್ಟು ಹೋಗಿದ್ದಾರೆ ಅನ್ನುವಂಥದ್ದನ್ನ ಅದೇ ಸಿರಿಯಾಳನ ಬಗ್ಗೆ ಇದೇ ಶಿವ ಶರಣರು ಅವನ ಭಕ್ತಿಯನ್ನೂ ಕೂಡ ನಮಗೆ ತೋರಿಸುವುದ್ರ ಮುಖಾಂತರ ಇಂತಿಂತವರು ತಮ್ಮ ಬದುಕನ್ನ ಸಾರ್ಥಕಪಡಿಸಿಕೊಂಡು ಶಿವಾತ್ಮರಾಗಿದ್ದಾರೆ, ಪರಮಾತ್ಮರಾಗಿದ್ದಾರೆ ಅಂತ ಸಿರಿಯಾಳರು, ಮಾರ್ಕಂಡೇಯರು, ನಂಬಿಯಾರರು, ಕಾರಿಕಲ್ಲಮೆಯವರು ಮತ್ತು ಕೋಳೂರು ಕೊಡಗುಸು ಇಂಥ 63 ಜನರನ್ನೂ ಕೂಡ ನಮಗೆ, 63 ಜನ ಪುರಾತನರನ್ನೂ ಕೂಡ ನಮಗೆ ಉದಾಹರಣೆಯಾಗಿ ಕೊಡ್ತಾ ಶಿವನಲ್ಲೇ ತಾನು ಒಂದಾಗೋದು. ಅದಕ್ಕೆ ಅಕ್ಕ ಮಹಾದೇವಿ ಇರ್ಬೋದು, ಅಲ್ಲಮ ಪ್ರಭು ಇರ್ಬೋದು, ಚನ್ನಬಸವಣ್ಣ ಇರ್ಬೋದು, ಬಸವಣ್ಣವ್ರು ಇರ್ಬೋದು. ನಾಳೆ ನಾವು ಕೂಡ ಯಾರು ಬೇಕಾದ್ರೂ ಸಾಧಿಸಿ ಆ ಮಟ್ಟಕ್ಕೆ ಏರಿ ಮುಂದಿನ ತಲೆಮಾರು ಈ ರೀತಿ ನಮ್ಮನ್ನು ಗೌರವಿಸಿ ಪೂಜಿಸಲ್ಪಡುವ ಮಟ್ಟಕ್ಕೆ ಏರಬಹುದು ಅನ್ನುವ ಏಕದೇವೋಪಾಸನೆಯ ತತ್ವವನ್ನ ಕೊಟ್ಟಂತವರು ಶಿವಶರಣರು ಅನ್ನೋ ಮಾತನ್ನ ಹೇಳ್ತಾ, ಅವಕಾಶಕ್ಕೋಸ್ಕರ ನಾನು ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ತಾವು ಕೇಳಿದ ತಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ಪಟ್ಟಿ ಓದ್ತಾ ಇದ್ದಾರೆ ಇಲ್ಲ. ಇಂಥವರು ಇವತ್ತು ಆದರ್ಶ ಶಿಕ್ಷಕರು ಇವತ್ತು ನಮ್ಮ ಬಂದಿದ್ದಾರೆ. ಇವರೇ ಪ್ರೊಫೆಸರ್ A.R. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿ ಈ ಒಂದು ವೇದಿಕೆಯ ಮೂಲಕ ಗೌರವ ಸತ್ಕಾರವನ್ನ ಸಲ್ಲಿಸಿದ ಈ ಒಂದು ಬಳಗದ ಸಮಸ್ತ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ.
ಪ್ರೇಮ ಮೇಡಮ್ ಅವರು ಅವ್ರ ಮುಂದೆ ಮುಖಸ್ತುತಿ ಅಲ್ಲ, ಅವ್ರದ್ದು ಅಪಾರವಾದಂಥ ಜ್ಞಾನ. ನಾನೇನು ಹೇಳ್ಬೇಕು ಅವ್ರದಂದ್ರೆ, ಅವರೊಂದು ರೀತಿ ಜ್ಞಾನದ ಸಿಂಧು, ನಾವೆಲ್ಲರೂ ಒಂದೊಂದು ಬಿಂದು. ಈ ಬಿಂದು ಆ ಜ್ಞಾನದ ಸಿಂಧುವಿನಲ್ಲಿ ಮಿಂದು ನಾವೆಲ್ಲರೂ ಆಗಿದ್ದೀವಿ ಅವರಿಗೆ ಬಂದು. ನಿಮ್ಮ ಕಾಯಕ ನಿಮ್ಮದು, ನಮಗೆಲ್ಲರಿಗೂ ಇದ್ದಾನೆ ಮೇಲೆ ಒಬ್ಬ ನಾಯಕ, ಅವನೇ ನಮ್ಮ ವಿನಾಯಕ, ಅವನಿಲ್ಲ ಅಂದ್ರೆ ನಮ್ಮ ಸಹಾಯಕ ಅಲ್ವಾ. ಹಾಗಾಗಿ ಭಕ್ತ ಸಿರಿಯಾಳನನ್ನ ಆಧಾರವಾಗಿಟ್ಟುಕೊಂಡು ಸಿರಿಯಾಳ ಜಯಂತಿಯ ಹಿನ್ನೆಲೆಯಲ್ಲಿ ಶಿವಶರಣರು ಮತ್ತು ಶಿವಭಕ್ತಿ ಅನ್ನೋದನ್ನ ಉದಾಹರಣೆಯಾಗಿ ವಿಷಯಾಧಾರಿತವಾಗಿ ಹಲವಾರು ವಿಚಾರಗಳನ್ನ ಪ್ರೇಮ ಮೇಡಮ್ ಅವರು ಮಾತಾಡಿದ್ದಾರೆ. ನಾವೇನು ಮಾಡಬೇಕಾಗಿಲ್ಲ ನೋಡಿ. ಶರಣರು ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ, ಅಂಗದ ಮೇಲೆ ಲಿಂಗ ಇರಬೇಕು, ಲಿಂಗ ದೇಹಿ ಸದಾ ಶುಚಿ, ಇಷ್ಟಲಿಂಗ ಪೂಜೆಯನ್ನ ನಿಷ್ಠೆಯಿಂದ ಮಾಡಿದರೆ ಜೀವನದ ಅನಿಷ್ಟಗಳು ದೂರ. ಹೀಗೆ ಮೇಡಮ್ ಅವರು ಪಂಚಾಚಾರ್ಯರ ಬಗ್ಗೆ ವಚನ ಸಾಹಿತ್ಯ ಯಾವ ರೀತಿ ಇದೆ, ಅದೇ ರೀತಿ ರೇಣುಕೆ ಭಗವತ್ಪಾದರು ರಚಿಸಿರುವಂತ ಸಿದ್ಧಾಂತ ಶಿಖಾಮಣಿ ಇದೆ. 21 ಪರಿಚ್ಛೇದಗಳಿದೆ, 101 ಸ್ಥಳಗಳಿದೆ, 1330 ಶ್ಲೋಕಗಳಿವೆ. ಒಂದೊಂದು ನಾನು ವಿಸ್ತಾರ ಮಾಡಿದ್ರೆ ಶಿವರಾತ್ರಿಯ ಜಾಗರಣೆ ಮಾಡಬಹುದು. ಅವನು ನಿಷ್ಠೆ ಮನೆಗೆ ಬಂದು ಹೇಳ್ತಾನೆ, ಇವತ್ತು ಶಿವನ ಪೂಜೆ ಮಾಡಕ್ ಆಗ್ತಾ ಇಲ್ವಲ್ಲ, ಏನ್ ಮಾಡೋದು ಅಂತ. ನೀವೇನು ಯೋಚನೆ ಮಾಡಬೇಡಿ, ಶಿವನ ಪೂಜೆಯನ್ನ ನಿಲ್ಲಿಸ್ಬೇಡಿ ನೀವು. ನಾನು ಈ ಗುಡಿಸಲಲ್ಲಿ ಹೋಗಿ ಕುಂತ್ಕೊಂತೀನಿ, ನಮ್ಮ ಗುಡಿಸಲಿಗೆ ಬೆಂಕಿ ಇಡಿ, ನಾನು ಈ ಗುಡಿಸಲಿನಲ್ಲಿ ಈ ಜೀವಂತ ದೇಹ ಬೂದಿ ಆಗ್ತದೆ, ಆ ಬೂದಿಯಿಂದಲೇ ಶಿವನ ಪೂಜೆ ಮಾಡಿ ಅಂತ ಹೇಳ್ತಾಳೆ. ಎಂತ ಸಾಧ್ವಿ ಮಣಿ ಇರ್ಬೋದು, ಎಂತ ಶರಣನಿಗೆ ಎಂತ ಶರಣೆ ಇರ್ಬೋದು ಅಂತ. ಆದ್ರೆ ಹೇಳೋದಲ್ಲ, ಅವ್ನು ನಿಜವಾಗ್ಲೂ ಹಂಗೆ ಮಾಡ್ತಾನೆ. ಹೆಂಡತಿ ಹೋಗ್ತಾಳೆ, ಗುಡಿಸಲಲ್ಲಿ ಕುತ್ಕೊಳ್ತಾಳೆ, ಬೆಂಕಿ ಇಡ್ತಾನೆ. ಗುಡಿಸಿಲಿನ ಸಮೇತ ಅವನ ಹೆಂಡತಿಯ ಜೀವ ಸಜೀವ ದಹನವಾಗಿ ಬೂದಿಯಾಗ್ತದೆ. ಮತ್ತೆ ಅಲ್ಲಿಂದ ನೀರು ತರ್ತಾನೆ, ತನ್ನ ಹೆಂಡತಿಯ ಗುಡಿಸಿಲಿನ ಅಲ್ಲಿ ಸುಟ್ಟ ಭಸ್ಮವನ್ನೇ ಹಾಕಿ ಶಿವನಿಗೆ ಪೂಜೆ ಮಾಡ್ತಾನೆ. ಇಂತಹ ಒಂದು ಭಕ್ತಿಯನ್ನು ನೋಡಿದ ಶಿವ ಕೈಲಾಸದಿಂದ ಬಂದು ಅವರಿಗೆ ಮರು ಜೀವವನ್ನು ಕೊಟ್ಟು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಬಂಧುಗಳೇ, ಎಷ್ಟು ಬೇಕಾದ್ರೂ ವಿಚಾರ ನಾವು ಮಾತಾಡ್ತಾ ಹೋಗ್ಬೋದು. ಇಂತಹ ಒಂದು ಪವಿತ್ರ ಶಿರಿಯಾಳ ಶಿಲ್ಪಿ ಜಯಂತಿಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿರೋದು ನಮ್ಮ ಸೌಭಾಗ್ಯ. ಇವರು ಕಷ್ಟದಲ್ಲಿರ್ತಾರೆ, ಕೋರ್ಟ್ ಹೋಗಿ ಕೇಸ್ ಸಾಕ್ಷಿ ಹೇಳ್ಬೇಕು. ಸಂಪತ್ತಿ ಕೇಳ್ತಾನೆ, ಬಾರಯ್ಯ ನನ್ನ ಕಷ್ಟಕ್ಕಾಗುವಂತ. ಸಂಪತ್ತಿ ಹೇಳ್ತಾನೆ, ಇಲ್ಲಪ್ಪ ನಾನು ಅಲ್ಲಿರೋ ಜಾಗದಲ್ಲಿ ಇರ್ತೀನಿ, ಇದು ನಿಂದೇನೆ, ನಾನು ನಿಂದಲ್ಲಿ ಬಂದು ಹೇಳಲ್ಲ. ಸಂಪತ್ತಿ ಹೇಳ್ತಾನೆ, ಕಟ್ಕಟ್ಟೆ ತನಕ ಬರ್ತೀನಿ, ನಿನ್ ಸಾಕ್ಷಿ ಹೇಳ್ತೀನಿ, ಮಿಕ್ಕಿದ್ ನಿನ್ ಜೊತೆ ಬರಲ್ಲ. ಸತ್ಕರ್ಮಿ ಹೇಳ್ತಾನೆ, ಯಾಕಪ್ಪ ಯೋಚನೆ ಮಾಡ್ತೀಯ, ನಾನು ಕೋರ್ಟ್ಗೂ ಬರ್ತೀನಿ, ಕಟ್ಕಟ್ಟೆಯಲ್ಲೂ ನಿಂತ್ಕೊಂತೀನಿ, ನಿನಗೆ ಸಾಕ್ಷಿನೂ ಹೇಳ್ತೀನಿ, ಜನ್ಮ ಜನ್ಮಾಂತರ ನಿನ್ ಜೊತೆಲಿ ಇರ್ತೀನಿ ಅಂತ. ಏನಿದ್ರ ಅರ್ಥ? ನಾವೆಲ್ಲ ಲೌಕಿಕವಾಗಿ ಕೋಟಿ 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 ಸಂಪಾದನೆ ಮಾಡಿರ್ತೀವಿ. ಈ ಜಗತ್ತನ್ನ ನಿರ್ಗಮಿಸಿದಾಗ ರುದ್ರಭೂಮಿಗೆ ಹೋಗ್ತೀವಿ ನಾವು, ಎಲ್ಲರೂ ಹೋಗ್ಲೇಬೇಕು. ಅದು ಸಮಯ ಇಲ್ಲ ನನಗೆ, ಇಲ್ಲಾಂದ್ರೆ ಸ್ವಲ್ಪ ಹಾಸ್ಯಮಯವಾಗಿ ಹೇಳೋದಿದೆ. ಆಯ್ತಾ? ಆ ಹೋದ ಶವವನ್ನ ಅಥವಾ ಪಾರ್ಥಿವ ಶರೀರವನ್ನ ನಾವು ರುದ್ರಭೂಮಿಗೆ ತಗೊಂಡೋದಾಗ ನಾವು ಸಂಪಾದನೆ ಮಾಡಿರೋ 10 ಬಿಲ್ಡಿಂಗು, 20 ಬಿಲ್ಡಿಂಗು, 5 ಕಾರು, 6 ಕಾರು, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಇರೋ ಕಡೆನೆ ಇರ್ತದೆ. ಇದು ಸಂಪತ್ತಿ, ನಮ್ಮ ಜೊತೆ ಬರೋದಿಲ್ಲ. ಸಂಬಂಧಿ ರುದ್ರಭೂಮಿ ತನಕ ಬರ್ತಾರೆ, 3 ಇಡಿ ಮಣ್ಣು ಕೊಡ್ತಾರೆ, ಕಣ್ಣೀರು ಹಾಕ್ತಾರೆ, ಮನೆಗೆ ಬಂದು ಸ್ನಾನ ಮಾಡ್ಕೊಂಡ ತಕ್ಷಣ, ಅದರಲ್ಲಿ ಆಚಾರ ವಿಚಾರಗಳು ಅವ್ರು ಹೇಳಿದ್ದಾರೆ, ಸ್ನಾನ ಮಾಡ್ಕೊಂಡ ತಕ್ಷಣ ಸ್ಮಶಾನ ವೈರಾಗ್ಯ ಮರೆತು ಬಿಡ್ತೀವಿ. ಆದ್ರೆ ಸತ್ಕರ್ಮಿ ಅನ್ನೋದು ಯಾವುದು? ನಾವು ಮಾಡಿರೋ ಪಾಪ ಪುಣ್ಯ ಸತ್ಕಾರ್ಯ ಒಳ್ಳೆ ಕರ್ಮಗಳು ನಮ್ಮ ಜೊತೆ ಜೊತೆಯಲ್ಲಿ ಬಂದು ಮುಂದಿನ ಜನ್ಮ ಜನ್ಮಾಂತರ ನಮ್ಮ ಜೊತೆ ಇರ್ತದೆ. ಯಾವ ಜನ್ಮದ ಪುಣ್ಯವೋ ನೀವೆಲ್ಲರೂ ವಿಜಯಪುರದ ಶರಣರಾಗಿ ಹುಟ್ಟಿದ್ದೀರಿ. ಯಾವ ಜನ್ಮದ ಪುಣ್ಯವೋ ನಾನು ಯಾವಾಗಲೂ ಹೇಳ್ತೇನೆ, ಪ್ರಪಂಚದ 196 ದೇಶಗಳಲ್ಲಿ ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ, ಮೊದಲನೇ ಪುಣ್ಯ. ಕರ್ನಾಟಕದಲ್ಲಿ ಹುಟ್ಟಿದೀವಿ, 2ನೇ ಪುಣ್ಯ. ವಿಜಯಪುರ ಬೆಂಗಳೂರಲ್ಲಿ ಹುಟ್ಟಿದೀವೋ ಬಿಟ್ಟಿದೀವೋ ವಾಸ ಮಾಡ್ತಾ ಇದ್ದೀವಿ, ಇದು 3ನೇ ಪುಣ್ಯ.